ನಾನಿವತ್ತು ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ರವೆ ಮತ್ತು ಆಲೂಗೆಡ್ಡೆನ ಯೂಸ್ ಮಾಡಿ ಡಿಫ್ರೆಂಟ್ ಟೈಪ್ ಆಫ್ ಚಾಟ್ ಹೇಗೆ ನಾವು ಮನೇಲೇ ಮಾಡ್ಕೊಳ್ಳೋದು. ಸೊ ನೀವು ಒಂದ್ಸಿ ಇದನ್ನು ತಿಂದರೆ ನೀವು ಪಾನಿಪುರಿ, ಗೋಬಿ ಮಂಚೂರಿ ಮತ್ತು ಇದು ಸ್ಮೈಲಿ ಇಂಥದನ್ನೆಲ್ಲ ಮರಿತೀರಾ. ಅಂಥ ಹೆಲ್ದಿ ಮತ್ತು ತುಂಬ ಸಣ್ಣ ಒಂದು ಫ್ಯೂ ಐಟಮ್ಸಿಂದನೇ ಇದನ್ನು ನಾವು ಮನೆಯಲ್ಲೇ ವಿತೌಟ್ ಎನಿ ರಿಸ್ಕ್ ಇಲ್ದೇನೆ ಈಸಿಯಾಗಿ ಮಾಡೋ ಅಂಥ ಚಾಟ್ ಇದು. ಸೊ ಬನ್ನಿ ನಾವು ಈ ಚಾಟ್ನ ಮಾಡೋಣ. ಯಾವ ರೀತಿ ನಾನು ಇದನ್ನು ಮಾಡಿದ್ದೀನಿ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಡೀಟೇಲ್ಸ್ ಕೊಡ್ತೀನಿ. ಸೊ ನಾವು ಈ ಚಾಟ್ನ ಮಾಡೋಕ್ಕೂ ಮುಂಚೆ ನಮ್ಗೆ ಏನೇನು ಐಟಮ್ಸ್ಗಳು ಬೇಕು ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಮತ್ತು ಮಾಡೋ ಪ್ರೋಸೆಸ್ ಸಹ ತುಂಬ ಈಸಿಯಾಗಿದೆ, ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದ್ರ ಬಗ್ಗೆ ನಿಮಗೆ ಇದನ್ನು ಮಾಡೋದಕ್ಕೆ ನಮಗೆ ಜಾಸ್ತಿ ಐಟಮ್ಸ್ ಏನು ಬೇಡ. ಸೊ ಬಾಯ್ಲ್ ಆಗಿರೋ ಆಲೂಗೆಡ್ಡೆ ಮತ್ತು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ನೆನೆ ಹಾಕೋಬೇಕು. ಸೊ ಒಂಚೂರು ಅಕ್ಕಿ ಹಿಟ್ಟು, ಒಂದು ಬೌಲ್ ರವೆ ಮತ್ತು ಇದು ಸುಟ್ಟಿರೋ ಅಂತಹ ಮೆಣಸಿನ್ಕಾಯಿ. ಇದನ್ನು ನಾನು ಆಯಿಲ್ ಮಸಾಜ್ ಒಂದು ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೋಬೇಕು. ಸೊ ಯಾಕೆಂದರೆ ಅದು ನಾವು ಮಿಕ್ಸಿಗೆ ಹಾಕಿದಾಗ ನಮಗೆ ಅದು ಸಪ್ರೇಟಾಗಿ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ. ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಕಡಾಯಿನಲ್ಲಿ ಸಣ್ಣ ರವೆನ ಕ್ಲೀನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡಬಾರ್ದು, ಶಾಲೋ ಫ್ರೈಯಲ್ಲಿ ಇರಬೇಕದು. ಸೊ ಫ್ರೈ ಮಾಡ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು. ಸೊ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ನಾನೀಗ ಮಿಕ್ಸಿನಲ್ಲಿ ತರಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಸೊ ಇಲ್ಲಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಇಂಗು, ಜೀರಿಗೆ ಹಾಕಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಮೇಲೆ ಇಂಗು ಮತ್ತು ಕರಿಬೇವಿನ ಸೊಪ್ಪು ಸಹ ಹಾಕೋಬೇಕು. ಸೊ ಈಗ ಹಿಂಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಚಟಪಟ ಅನ್ನಬೇಕು. ಒಂದು ಸ್ವಲ್ಪ ನಾನು ಯಾವಾಗಲೂ ಒಣ ಕರಿಬೇವಿನ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಅದು ನೀರಿನ ಅಂಶ ಇದ್ದರೆ ಸಿಡಿಯೋಲ್ಲ ಅಂತ. ಸೊ ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಅದನ್ನು ಚೆನ್ನಾಗಿ ಬಾಯ್ಲ್ ಆಗೋಗಿ ಬಿಡಬೇಕು. ಅದು ಬಾಯ್ಲ್ ಆಗೋದ್ಮೇಲೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಹುರಿದಿರೋ ಅಂಥ ರವೆನ ಒಂಚೂರು ಗಂಟು ಬರದೇ ಇರೋ ರೀತಿ ಅದನ್ನು ಕ್ಲೀನಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಾವಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಚಿಲ್ಲಿ ಫ್ಲೇಕ್ಸ್ ಸಹ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನ ಕ್ಲೀನಾಗಿ ಒಂದು ಪೇಸ್ಟ್ ಹದದಲ್ಲಿ ಫ್ರೈ ಮಾಡ್ಕೋಬೇಕು. ಮಾಡಿ ಅದನ್ನು ತಣ್ಣಗಾದ್ಮೇಲೆ ಅದಕ್ಕೆ ನಾವು ಆಲೂಗೆಡ್ಡೆನ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದೆ ಮತ್ತು ಒಂದು ಸ್ವಲ್ಪ ಗ್ರೈಂಡ್ ಸಹ ಮಾಡಿದ್ದೀನಿ ಆಲೂಗೆಡ್ಡೆ ಮತ್ತು ಈರುಳ್ಳಿ. ವೀಕ್ಷಕರೇ, ಇಲ್ಲಿ ನಾನು ಇದನ್ನೆಲ್ಲ ಉಪಯೋಗಿಸಿಲ್ಲ, ಶುಂಠಿ ಈ ಥರದೆಲ್ಲ ಏನೂ ಹಾಕಿಲ್ಲ, ಕಡಲೆ ಹಿಟ್ಟಿದು. ಸೊ ಹಾಕ್ಕೋಬೇಕು. ನೀವು ಬೇಕು ಅಂದರೆ ಇದಕ್ಕೆ ಶುಂಠಿ ಹಾಕ್ಕೋಬೋದು. ಈ ಶುಂಠಿನ ನಾನು ಚಟ್ನಿಗೆ ಹಾಕಿರೋದ್ರಿಂದ ಇಲ್ಲಿ ಶುಂಠಿ ಹಾಕಿಲ್ಲ. ಇಲ್ಲಿ ಒಂದು ಸೈಡ್ ನಾನು ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಿಸಿಗೆ ಇಟ್ಕೊಂಡು ಅದು ನಾನು ಮಾಡ್ಕೊಂಡಿದ್ವಲ್ಲ ಅದನ್ನು ರೌಂಡಾಗಿ ಇದಕ್ಕೆ ಫ್ರೈ ಮಾಡಿರೋದಕ್ಕೆ ಹಾಕ್ಕೋಬೇಕು. ಸೊ ಅದನ್ನು ನಾನು ಯಾವ ರೀತಿ ರೌಂಡ್ ಮಾಡಿಕೊಂಡೆ ಅದನ್ನು ಸಹ ನಾನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಎಣ್ಣೆ ಬಿಸಿ ಆಗಿತ್ತು. ಸೊ ಫಸ್ಟ್ ಮಾಡಿರೋ ಅಂಥದ್ದನ್ನು ನಾನು ಇಲ್ಲಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ನಾವು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾವು ಇದನ್ನು ಜಸ್ಟ್ ಒಂದು ಶಾಲೋ ಫ್ರೈ ಮಾಡಿದ್ರು ಆಗುತ್ತೆ. ಇದು ಶಾಲೋ ಫ್ರೈ ಆದರೆ ಸಾಕು. ಈಗ ನಾನು ಅದನ್ನು ಹೇಗೆ ಮಾಡಿದೆ ಅಂತ, ಕೈಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಈ ರೀತಿ ಅದನ್ನು ಸೆಂಟ್ರಲ್ಲಿ ಒಂದು ಸಣ್ಣ ಹೋಲ್ ಮಾಡ್ಕೋಬೇಕು. ನಾವು ಇದನ್ನು ಇಲ್ಲಿ ಒಂದು ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಉದ್ದಿನ ವಡೆ ಟೈಪ್ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಸ್ಮೈಲಿ ಮಾಡ್ಕೋಬೋದು ಮತ್ತು ನಿಮ್ಗೆ ಇಷ್ಟ ಬಂದಂಥ ಶೇಪ್ ಮಾಡ್ಕೋಬೋದು. ಇಲ್ಲಿ ನಾನೊಂದು ರೌಂಡ್ ಶೇಪ್ ಸಹ ಮಾಡಿದ್ದೀನಿ. ನಾನಿಲ್ಲಿ ದಹಿ ಚಾಟ್ ಮಾಡ್ತಿರೋದ್ರಿಂದ ಎಲ್ಲನೂ ನಾನಿಲ್ಲಿ ರೌಂಡಾಗೆ ಮಾಡ್ಕೊಂಡಿರೋದು. ಸೊ ಅದು ಗೋಲ್ಡನ್ ಯೆಲ್ಲೋ ಕಲರ್ ಆಗಿದೆ. ಸೊ ಗೋಲ್ಡನ್ ಯೆಲ್ಲೋ ಆದಮೇಲೆ ಅದನ್ನು ನಾವು ತಗೋಬೇಕು. ಈಗ ನೆಕ್ಸ್ಟ್ ನಾವು ಮಾಡಿದ್ವಲ್ಲ ಅದನ್ನು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಟ್ರಿಪ್ಪು. ಸೊ ಈ ರೀತಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಇದನ್ನು ಆದಷ್ಟು ಶಾಲೋ ಫ್ರೈ ಮಾಡ್ಕೋಬೇಕು.
ನೋಡ್ಬೋದು ವೀಕ್ಷಕರೇ, ನಾವು 2ನೇ ಸರಿ ಹಾಕಿರೋದು ತೆಗ್ದಿದ್ದೀನಿ, ಮತ್ತು ಇನ್ನೊಂಚೂರು ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ನಾವು ನಿಧಾನವಾಗಿ ಆರಾಮಾಗಿ ಶಾಲೋ ಫ್ರೈ ಮಾಡ್ಕೋಬೇಕು. ಅವೆಲ್ಲ ಫ್ರೈ ಆಗೋ ತನಕ ನಾನಿಲ್ಲಿ ಒಂದು ಖಟ್ಟ ಮೀಠಾ ಚಟ್ನಿ ಮಾಡ್ಕೋತಾ ಇದ್ದೀನಿ. ಇದೊಂದು ಮ್ಯಾಜಿಕಲ್ ಚಟ್ನಿ ಅನ್ಬೋದು, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಹುಣಸೆಹಣ್ಣು ಮತ್ತು ಇದಕ್ಕೆ ಸ್ವಲ್ಪ ಜಿಂಜರು ಅಂದರೆ ಶುಂಠಿ ಮತ್ತು ಬೆಲ್ಲ ಎಲ್ಲ ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಾಡ್ಕೊಂಡು ಇದನ್ನು ನಾವು ಫೈನ್ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದ್ರ ಸ್ಟ್ರೆಚರ್ ಈ ಥರ ಇರುತ್ತೆ. ಸೊ ಇದು ನಾವು ಎಲ್ಲ ಥರ ಚಾಟ್ಗೂ ನಾವು ಇದನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಮಾಡಿರೋವಂಥ ವಡೆನ ಒಂದು ಸ್ವಲ್ಪ ಮಜ್ಜಿಗೆಯಲ್ಲಿ ಗಟ್ಟಿ ಮೊಸರಲ್ಲಿ ಅದನ್ನು ನಾನು ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ಹೊತ್ತು ಅಂದರೆ ಒಂದು 10 ನಿಮಿಷ ನಾನು ಮಾಡಿರೋವಂತಹ ಅದು ವಡೆಯ ಆಲೂ ಸ್ಟಫಿಂಗ್ನ ನಾನಿಲ್ಲಿ ಗಟ್ಟಿ ಮೊಸರಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದೆ. ಸೊ 10 ನಿಮಿಷ ಬಿಟ್ಟಾದಮೇಲೆ ನಾನು ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಗಾರ್ನಿಷಿಂಗ್ ಹಾಕೋತಾ ಇದ್ದೀನಿ. ಇದು ಚಾಟ್ ಆಗಿರೋದ್ರಿಂದ ಚಾಟ್ಗೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇಂಥದ್ದೆಲ್ಲ ಬೇಕಾಗುತ್ತೆ. ನಾನು ಇಲ್ಲಿ ಜಸ್ಟ್ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಕ್ಯಾರೆಟು ಮತ್ತು ಇನ್ನೇನೇನು ನಿಮ್ಗೆ ಇಷ್ಟ ಆಗಿರೋವಂಥ ವೆಜಿಟೇಬಲ್ಸ್ನೆಲ್ಲ ತುರಿದು ಹಾಕ್ಕೋಬೋದು. ಸೊ ನಾನು ಜಸ್ಟ್ ಇಷ್ಟನ್ನು ಮಾತ್ರ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಸೈಡಲ್ಲಿ ಇನ್ನೊಂದು ಆಲೂ ಸ್ಟಫ್ನ ಮಡಗ್ತಾ ಇದ್ದೀನಿ. ಆಲೂ ರವಾ ಸ್ಟಫ್ ಇದು. ಸೊ ನೋಡ್ಬೋದು, ಅದು ನೋಡೋದಕ್ಕೂ ಸಹ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ 2 ಕಪ್ನ ಹೇಗೆ ರೆಡಿ ಮಾಡಬೇಕು ಅಂತ ಇದನ್ನು. ಸೊ ಇದ್ರ ಮೇಲೆ ಈಗ ಇನ್ನೊಂದು ಚೂರು ಮೊಸರು ಹಾಕ್ತಾ ಇದ್ದೀನಿ ನಾನು. ಸೊ ಮೊಸರು ಹಾಕಿದ್ಮೇಲೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ನಾವು ಸೇವ್ ಪುರಿ ಹಾಕ್ಕೋಬೋದು. ಇಲ್ಲ ನೀವು ಇದಕ್ಕೆ ನಾನು ಮಾಡಿದ್ನಲ್ಲ ಮ್ಯಾಜಿಕ್ ಚಟ್ನಿ, ಇದು ಆ ಮ್ಯಾಜಿಕ್ ಚಟ್ನಿ ಇದು. ಸೊ ಇದನ್ನು ಸಹ ಹಾಕೋಬೇಕು. ನಾವು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಸೇವ್ ಪುರಿ, ಮಿಕ್ಚರು, ವಾಟ್ ಎವರ್ ಇಟ್ ಈಸ್, ನಿಮಗೇನು ನಿಮ್ಮ ಕೈಗೆ ಈಸಿಯಾಗಿ ಸಿಗುತ್ತೋ ಬರ್ಡನ್ ಇಲ್ಲದೇ ನೀವು ಅದನ್ನು ಇದ್ರ ಮೇಲೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಸೇವ್ ಪುರಿ ಹಾಕ್ತಾಯಿದ್ದೀನಿ. 2ರಲ್ಲೂ ಸಹ ನೀವು ನೋಡ್ಬೋದು. ನಾನೀಗ ಅದಕ್ಕೆ ಸೇವ್ ಪುರಿ ಹಾಕಿ ಕ್ಲೀನಾಗಿ ಸರ್ವಿಂಗ್ಗೆ ರೆಡಿ ಆಗಿದೆ ಅದೀಗ. ಸೊ ತಿನ್ನೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ಮಿಕ್ಚರ್ ಹಾಕ್ಕೋಬೋದು ಮತ್ತು ಕೋಡ್ಬೇಳೆ ಏನೇನು ನಮಗೆ ಸಿಗುತ್ತಲ್ಲ ಆ ಥರದ್ದೆಲ್ಲ ಹಾಕ್ಕೋಬೋದು. ನೋಡ್ಬೋದು ವೀಕ್ಷಕರೇ, ಇಷ್ಟೆಲ್ಲ ಮಾಡಿದ್ಮೇಲೆ ಅದು ಲುಕ್ಸ್ ಯಾವ ರೀತಿ ಬಂದಿದೆ, ಈ ರೀತಿ ಇದನ್ನು ಸರ್ವ್ ಮಾಡಬೇಕು. ಸೊ ನೋಡಿ ಹೇಗಿದೆ. ಅಲ್ಲ ವೀಕ್ಷಕರೇ, ನೀವು ನೋಡ್ಬೋದು ಯಾವ ರೀತಿ ಇದೆ ನಮ್ಮ ಆಲೂ ಚಾಟ್ ಅಂತ. ಸೊ ಇದನ್ನು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ಸಹ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನೋ ಅಂಥ ಇಂಗ್ರೀಡಿಯೆಂಟ್ಸ್ ಅನ್ಬೋದು. ಇದರಲ್ಲಿ ನಾನು ಜಾಸ್ತಿ ಯಾವುದೇ ರೀತಿ ಐಟಮ್ಸ್ಗಳು ಇದರಲ್ಲಿ ಯೂಸ್ ಮಾಡಿಲ್ಲ, ಇರುವಂಥ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೇ ಯೂಸ್ ಮಾಡಿದ್ದೀನಿ. ನಾವು ಇದಕ್ಕೆ ಆಲೂ ರವಾ ಚಾಟ್ ಅನ್ಬೋದು, ಯಾಕಂದರೆ ನಾವು ಇದರಲ್ಲಿ ಆಲೂ ಫಿಲ್ಲಿಂಗು ಮತ್ತು ರವಾ ಫ್ರೈ ಮಾಡಿ ಹಾಕಿರೋದ್ರಿಂದ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ನಾವು ಮಾಡಿರೋವಂಥ ಮ್ಯಾಜಿಕಲ್ ಚಟ್ನಿ ಸಹ ಇದಕ್ಕೆ ತುಂಬ ಒಳ್ಳೆ ಇದು ಕೊಡ್ತಿದೆ. ಸೊ ಬನ್ನಿ ತಿಂದು ನೋಡೋಣ ಯಾವ ರೀತಿ ಆಗಿದೆ ಅಂತ. ಈ ರೀತಿ ಇರುತ್ತೆ ವೀಕ್ಷಕರೇ ಇದು. ಸೊ ನಾವು ಹೊರಗಡೆ ಹೋಗಿ ದಹಿ ಚಾಟು ಅದೆಲ್ಲ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು. ಒಂದೇನಂದರೆ ನಾವೇ ಮಾಡಿದ್ವು ಅನ್ನೋ ಒಂದು ಫೀಲ್ ಇರುತ್ತೆ, ಮತ್ತು ತಿನ್ನೋದ್ರಲ್ಲೂ ತುಂಬ ಮಜಾ ಇರುತ್ತೆ. ಸೊ ನೀವು ಒಂದು ಟ್ರೈ ಮಾಡಿ ಇದನ್ನು. ಈವ್ನಿಂಗ್ ಟೈಮ್ ಹೆಲ್ದಿ ಚಾಟ್ ಅನ್ಬೋದು ಇದನ್ನು. ತುಂಬ ಚೆನ್ನಾಗಿದೆ. ಗಾರ್ನಿಷಿಂಗ್ಗೆ ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೇವೆ ಎಲ್ಲ ಯೂಸ್ ಮಾಡಿದ್ದೀನಿ. ನೀವು ಇನ್ನೂ ಬೇಕಾದ್ರೆ ನಿಮ್ಗೆ ಏನೇನು ಬೇಕು, ಏನೇನು ಇಷ್ಟ ಅದನ್ನೆಲ್ಲ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು ವೀಕ್ಷಕರೇ. ಸೊ ನಾವು 1 more ಬೈಟ್ ತಗೋತೀವಿ. ಅಲ್ಲಿ ತನಕ ನೀವೆಲ್ಲರೂ ಇದನ್ನು ಮನೇಲಿ ಟ್ರೈ ಮಾಡಿ ಅಂತ. ಬಾಯ್, ಟೇಕ್ ಕೇರ್. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಅಂತ. ಟೇಕ್ ಒನ್ ಬೈಟ್. ಸೂಪರ್ ಆಗಿದೆ.